ಕಿಮ್ಸ್ ವೈದ್ಯರಿಗೆ ಹಿಗ್ಗಾಮುಗ್ಗಾ ಥಳಿಸಿದ ಗುಂಪು. ಘಟನೆ ಖಂಡಿಸಿ ವೈದ್ಯಕೀಯ ಸಿಬ್ಬಂದಿ ಪ್ರತಿಭಟನೆ. ಗುರುವಾರ ತಡರಾತ್ರಿ ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ವೈದ್ಯರೊಬ್ಬರ ಮೇಲೆ ಜನರ ಗುಂಪೊಂದು ಹಲ್ಲೆ ನಡೆಸಿದ್ದು, ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮತ್ತು ಹಿಂಸಾತ್ಮಕ ಘಟನೆಗಳಿಂದ ರಕ್ಷಣೆ ನೀಡುವಂತೆ ಒತ್ತಾಯಿಸಿ ವೈದ್ಯಕೀಯ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸರ ಪ್ರಕಾರ ತುಕಾರಾಂ ಭಾಲ್ಕೆ ಎನ್ನುವ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾಗ ಕೆಲವು ಯುವಕರು ವಿಜಯ್ ಸಿಂಗ್ ಎಂಬ ರೋಗಿಯೊಂದಿಗೆ ಸ್ಥಳಕ್ಕೆ ಬಂದಿದ್ದಾರೆ. ಅವರಿಗೆ ಗಂಭೀರ ಮಾರಣಾಂತಿಕ ಗಾಯಗಳಾಗಿದ್ದು ಚಿಕಿತ್ಸೆಯ ಅಗತ್ಯವಿತ್ತು. ವೈದ್ಯರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳದೆಯೇ ಚಿಕಿತ್ಸೆ ನೀಡಬೇಕೆಂದು ಗುಂಪು ಒತ್ತಾಯಿಸಿದೆ. ವೈದ್ಯಕೀಯ ಕಾನೂನು ಪ್ರಕರಣ ಆಗಿರುವುದರಿಂದ ಆಸ್ಪತ್ರೆಯ ಒಪಿಡಿ ರಿಜಿಸ್ಟರ್ನಲ್ಲಿ ರೋಗಿಯ ಹೆಸರನ್ನು ದಾಖಲಿಸಬೇಕೆಂದು ವೈದ್ಯರು ಒತ್ತಾಯಿಸಿದ್ದಾರೆ. ಆಗ 10ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಯುವಕರು ವೈದ್ಯರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಭಾಲ್ಕೆ ಅವರನ್ನು ರಕ್ಷಿಸಲು ಬಂದ ಇತರ ಸಿಬ್ಬಂದಿ ಆ ಗ್ಯಾಂಗ್ ಮನವೊಲಿಸಲು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅವರು ವೈದ್ಯರ ಮೇಲೆ ಹಲ್ಲೆಯನ್ನು ಮುಂದುವರಿಸಿದ್ದಾರೆ ಎನ್ನಲಾಗಿದೆ. ಘಟನೆಯ ನಂತರ ಕೋಪಗೊಂಡ ವೈದ್ಯಕೀಯ ಸಿಬ್ಬಂದಿ ಘಟನೆಯನ್ನು ಖಂಡಿಸಿ ಮತ್ತು ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ಮುಷ್ಕರ ನಡೆಸಿದರು. ಭಾಲ್ಕೆ ಬೀದರ್ನ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಇನಿಷಿಯಲಿ 3 ಜನ ಬಂದಿದ್ರು. ಅವ್ರ ಜೊತೆಯಲ್ಲಿ ಒಂದು 4-5 ಜನ ಬಂದಿದ್ರು. ಅವನಿಗೆ ಏನಿಲ್ಲ, ಅಲ್ಲೇ ಜಸ್ಟ್ ಫಾಲ್ ನಡ್ಕೊಂಡೇ ಬಂದಿದ್ದಾನೆ. ಅವನು ಬಂದು ಅದನ್ನ ಎಕ್ಸ್ರೇ ಸಲುವಾಗಿ ಅಲ್ಲಿ ಕಳಿಸಿದಾಗ ಅವರು MLC ಇದೇನಾ ಇಲ್ಲ ಅಂತ ಇಷ್ಟೇ ಕೇಳಿದ್ದಕ್ಕೆ ವಾಪಸ್ ಬಂದು ನಮ್ಮ PG ಮೇಲೆ ಹಲ್ಲೆ ಮಾಡಿದ್ರು. ಅಂದ್ರೆ ವಿಚಾರ ವಾಪಸ್ ಬಂದ್ರೆ MLC ಮಾಡಂದಿದ್ರು ಅವ್ರು ಮಾಡಬೇಡದು ಅಂತ ಅವರು. ಯಾಕಂದ್ರೆ ಅವರು ಮೋಸ್ಟ್ಲಿ ದೇ ವರ್ ಅಂಡರ್ ಇನ್ಫ್ಲುಯೆನ್ಸ್. ವಿ ಆಲ್ಸೋ ಡು ನಾಟ್ ನೋ, ಬಟ್ ಮೋಸ್ಟ್ಲಿ ದೇ ವರ್ ಇನ್ಫ್ಲುಯೆನ್ಸ್ಡ್. ದೇ ಸ್ಟಾರ್ಟೆಡ್ ಹಿಟ್ಟಿಂಗ್ ದಟ್ ಗೈ. ಅಲ್ಲಿ ನಮ್ದು 3 ಜನ ಸೆಕ್ಯೂರಿಟಿ ಇದ್ರು. ಲೇಡಿ ಒಬ್ರು ಜೆಂಟ್ಸ್, ಒಂದು ಪೊಲೀಸ್ ಔಟ್ ಪೋಸ್ಟ್ ಇಂದ ಒಬ್ರು ಇದ್ರು. ಓಡಿ ಹೋಗ್ಬಿಟ್ರು. ಹೊಡೆದವ್ರೇನೆ ಓಡಿ ಹೋದಾಗ ಅವಾಗ ನಾವು ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ವಿ. ಕಾಲ್ ಮಾಡಿದಾಗ ತಕ್ಷಣ ಅವ್ರು ಬಂದ್ರು. ಇಲ್ಲಿ ಬಂದು ನಮ್ದೆಲ್ಲ ಇದು ತಗೊಂಡು ಅಲ್ಲಿ ಅವ್ರು ಹೋಗಿ FIR ಕೂಡ ಆಗಿದೆ. ಆದ್ಮೇಲೆ ವಿದಿನ್ 3-4 ಅವರ್ಸ್ ನಾವು 3 ಅವರ್ಸ್ ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ. ಡಿವೈಎಸ್ಪಿ ಸರ್ ಅವರು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲರೂ ಬಂದು ನಾನು 1 ಗಂಟೆಯಿಂದ ಆಲ್ಮೋಸ್ಟ್ ಸುಮಾರು 4 ಗಂಟೆ ತನಕ ನನ್ನ ಜೊತೆಗೆ ಇದ್ದು ಇವ್ರು ಯಾರು ಹಲ್ಲೆ ಮಾಡಿದಾರೆ ಅವರಿಗೆಲ್ಲ ಟ್ರೇಸ್ ಮಾಡ್ತಾ ಇದ್ರು. ಟ್ರೇಸ್ ಮಾಡಿ ಆಲ್ಮೋಸ್ಟ್ 3-4 ಜನ ಅವಾಗನೇ ಸಿಕ್ಕರು. ಅವ್ರಿಗೆ ಹಳ್ಳಿಖೇಡು ಅಲ್ಲಿ ಎಲ್ಲೋ ಸ್ಪಾಟ್ ಆಗಿದೆ ಅಂತ. ಸೊ ಆ ಸಹಕಾರ ಸಿಕ್ಕಿದೆ ನಮಗೆ. ಬಟ್ ಈ ಥರ ಆಗಬಾರ್ದು ಅನ್ನೋದು ನನ್ನ ಮಕ್ಕಳದು ಎಲ್ಲರದು ಒಂದು ಇದು ಇದೆ. ಪೊಲೀಸ್ ಪ್ರೊಟೆಕ್ಷನ್ ಮುಂಚೆನೆ ಕೊಡಬೇಕು. ಅದಕ್ಕೆ ನಾವು ಈಗ ಪೊಲೀಸ್ಗೆ ಒಂದು SP ಸಾಹೇಬರಿಗೆ ಒಂದು ಇದು ಮೆಮೊರೆಂಡಮ್ ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಕೇಳೋದೇನೆಂದ್ರೆ ರೌಂಡ್ ದ ಕ್ಲಾಕ್ ಸಶಕ್ತ ಆಗಿರೋರು, ಸಕ್ಷಮವಾಗಿರೋ ಅನ್ನು ಇಲ್ಲಿ ಪೋಸ್ಟ್ ಮಾಡಿ ಈ ತರ ಆಗೋದನ್ನು ಬಹಳಷ್ಟು ಮಟ್ಟಿಗೆ ತಡೆಗಟ್ಟಬಹುದು ಅಂತ ಇದು. ಪ್ರೊಟೆಸ್ಟ್ ಏನಕ್ಕೆ ಮಾಡ್ತಾ ಇದ್ದಾರೆ ಮೇಡಮ್ ಇವರು? ಅದೇ ಇದೆ ಅವ್ರದ್ದು ಪ್ರೊಟೆಕ್ಷನ್ ಬೇಕು. ಇದು ಬಾರ್ ಎಲ್ಲರೂ ಕುಡ್ಕೊಂಡು ಬಂದು ನಮ್ಮ ಮೇಲೆ ಈ ತರ ಮಾಡೋದು ಸರಿಯಲ್ಲ ಅಂತಾರೆ ಅವರು. ಅದಕ್ಕೆ ಇದ್ರ ಸಲುವಾಗಿ ನಾನು ಒಂದು ಮೆಮೊರೆಂಡಮ್ ಕೊಡಕತ್ತೀನಿ. ನಾನು ಪೊಲೀಸ್ ಇವರಿಗೆ SP ಸಾಹೇಬ್ರಿಗೆ, ಸೂಪ್ರಿಂಟೆಂಡೆಂಟ್ ಪೊಲೀಸ್ಗೆ ಕೊಟ್ಬಿಟ್ಟು ಅವರಿಗೆ ಇಲ್ಲಿ ರೌಂಡ್ ದ ಕ್ಲಾಕ್ ಹೂ ಇಸ್ ಎಫಿಷಿಯಂಟ್, ಸಕ್ಷಮಾಗಿರೋರಿಗೆ ಇಲ್ಲಿ ಇದು ಪೋಸ್ಟ್ ಮಾಡಿ ಅಂತ. ಅವ್ರು ಮೊದಲು MLC ಸಲುವಾಗಿ ಅಂತ ಈ 3 ಜನಕ್ಕೆ ಪೋಸ್ಟ್ ಮಾಡ್ತಿದ್ರು ರೌಂಡ್ ಕ್ಲಾಕ್. ಇನ್ಸ್ಟೆಡ್ ಆಫ್ ದಟ್ 2 ಪೀಪಲ್ ಎವ್ರಿ ಸ್ಲಾಟ್ ಅಲ್ಲಿ ಇರಬೇಕು. ಅಂಡ್ ದೇ ಶುಡ್ ಬಿ ಎಫಿಷಿಯಂಟ್ ಟು ಟ್ಯಾಕಲ್ ವಿತ್ ದ ಪೀಪಲ್. ಯಾವ್ಯಾವ ನಿನ್ನೆ ಹಲ್ಲೆ ಆಗಿದ್ದು ಅದನ್ನ ಯಾವ್ಯಾವ ಸೆಕ್ಷನ್ ಅಲ್ಲಿ ಹಾಕಿದ್ದಾರೆ ಆಲ್ರೆಡಿ ಸರ್. DYSP ಅವರು ಇಲ್ಲಿ ಹೇಳ್ತಾ ಇದ್ದಾರೆ ನಮಗೆ. ದೇ ಹ್ಯಾವ್ ಪುಟ್ ಅಂಡರ್ ಸಮ್ ಸೆಕ್ಷನ್ಸ್ ಅಂಡ್ ದೇ ಆರ್ ಬಿಹೈಂಡ್ ದ ಬಾರ್, ನಾನ್ ಬೇಲೇಬಲ್ ಇದೆ ಅಂತ ಹೇಳಿದ್ದಾರೆ. ಅದನ್ನ ಸರ್ ಸ್ವಲ್ಪ ಸರಿಯಾಗಿ ನಿಮ್ಗೆ ಹೇಳ್ಕೊಡ್ತಾರೆ ಮಾತ್ರ. ಸೊ ರಾತ್ರಿ ಒಂದು RT MLC ಬಂದಾಗ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ MLC ಆಗಿದೆ ಇಲ್ಲ ಅಂತ ಚೆಕ್ ಮಾಡೋ ಸಲುವಾಗಿ ಬಂದು ಇಲ್ಲಿ ಕರ್ತವ್ಯನಿರತ ವೈದ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈಗಾಗಲೇ ಒಟ್ಟು 5 ಜನರಿಗೆ ನಾವು ಅರೆಸ್ಟ್ ಮಾಡಿದ್ದೇವೆ. ಈ ಹೊಸ BNS ಅಲ್ಲಿ 109 ಮತ್ತು 132 ಅಂದರೆ ಹಳೆ ಸೆಕ್ಷನ್ 307 ಮತ್ತು 353 ಸೆಕ್ಷನಲ್ಲಿ ನಾವು ಅರೆಸ್ಟ್ ಮಾಡಿದ್ದೇವೆ. ಕರ್ತವ್ಯನಿರತ ಯಾರು ವೈದ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ, ಸೊ ಆ ಪ್ರಕರಣದಲ್ಲಿ FIR ದಾಖಲಾಗಿದೆ. 5 ಜನರು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಅವ್ರದ್ದೇನು ಬೇಡಿಕೆ ಇದೆ, ಇಲ್ಲಿ ನಮಗೆ ಪ್ರೊಟೆಕ್ಷನ್ ಬೇಕಂತ ಆಲ್ರೆಡಿ ನಾವು ಇಲ್ಲಿ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. 24/7 ನಾವು ಸಿಬ್ಬಂದಿ ಹಾಕೊಂಡಿದ್ದೀವಿ. ಅದ್ರ ಜೊತೆ ಈಗ ಮತ್ತೆ ಅಡಿಷನಲ್ ಆಗಿ ಒಬ್ಬ ASI ಅಧಿಕಾರಿ ಮತ್ತು ಅವ್ರ ಜೊತೆಗೆ ಅಡಿಷನಲ್ ಸ್ಟಾಫ್ ಕೊಡ್ತಿದ್ವಿ. ಮತ್ತು ಅವ್ರ ಕಡೆಯಿಂದ ನಮಗೆ ಹೋಮ್ ಗಾರ್ಡ್ಸ್ ಅಥವಾ ಸೆಕ್ಯೂರಿಟಿ ಗಾರ್ಡ್ ಕೊಡ್ರಂದ್ರೆ ನಾವು ಅಟ್ಯಾಚ್ ಮಾಡ್ತೀವಿ. ಉಳಿದಿದ್ದು ನಮ್ಮ ನೈಟ್ ರೌಂಡ್ ಆಫೀಸರ್, ಇವನ್ ನಾನು ಕೂಡ ಇಲ್ಲಿ ಪ್ರತಿ ಟೈಮ್ ನಾವು ಸೈರನ್ ಹಾಕೊಂಡು ಬರ್ತಾ ಇರ್ತೀವಿ. ನೈಟ್ ರೌಂಡ್ ಆಫೀಸರ್ಗಳು ಈ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರು ಕೂಡ ಇಲ್ಲಿ ಬಂದು ನಾವು ವಿಸಿಟ್ ಮಾಡ್ತೀವಿ. ಎಷ್ಟು ಆ ಥರ ಘಟನೆ ಆಗಿದ್ದಂಗೆ ನಾವು ನೋಡ್ಕೊಂತೀವಿ ಅಂತ. ಈ ಹಲ್ಲೆ ಮಾಡಿದವರು ಮುಂಚೆ ಕೂಡ ಅವರು ಯಾವ್ದಾರ ಕೇಸಲ್ಲಿ ಭಾಗಿಯಾಗಿಲ್ಲ? ಆ ಥರ ನಮಗೆ ಸದ್ಯ ಯಾವುದು ಪ್ರಕರಣದಲ್ಲಿ ಕಂಡು ಬಂದಿಲ್ಲ. ಬಟ್ ಆದರೂ ಇನ್ನು ನಾವು ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ. ಅಂದರೆ ಅವರು ಲೋಕಲ್ ಸರ್ ಹೊರಗಿನ ಇಲ್ಲೇ ಲೋಕಲ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ಟೋಟಲ್ 5 ಜನ ನಾವು 5 ಜನ ಲೋಕಲ್. 5 ಜನ ಟೋಟಲ್ ಇದ್ರು ಪೊಲೀಸರು
ಇಲ್ಲ ಅಂತ ಆ ಥರ ನಾವು ಅದು ವೆರಿಫೈ ಮಾಡ್ತಾ ಇದ್ದೀವಿ. ಒಬ್ರು ಪೊಲೀಸ್ ಇದ್ರು, ಸೊ ಹಂಗೇನಾರು ಕಂಡು ಬಂದ್ರೆ ಅವ್ರ ಮೇಲೆ ನಾವು ಆಕ್ಷನ್ ಮಾಡ್ತೀವಿ. ಈಗ ನೆಕ್ಸ್ಟ್ ASI ಮತ್ತೆ ಅಷ್ಟೇ ಸಿಬ್ಬಂದಿ ನಾವು ಹಾಕೊಂಡು ನೈಟ್ ರೌಂಡ್ 24/7 ಸಿಬ್ಬಂದಿ ಇದು ಮಾಡ್ತೀವಿ. ಮತ್ತು ನಾವು ಕೂಡ ಅಧಿಕಾರಿಗಳು ನಾವೇನು ಸುಮ್ಮನೆ ಬಿಡಲ್ಲ. ಇಲ್ಲ, ಈ ಡ್ರೀಮ್ಸ್ ಹಾಸ್ಪಿಟಲಲ್ಲಿ ಏನೇ ಇಶ್ಯೂ ಆದರೂ ಇಮಿಡಿಯೇಟ್ ತಕ್ಷಣವಾಗಿ ನಾವು ಬರ್ತಾ ಇದೀವಿ. ನಿನ್ನೆ ನೈಟ್ ನಾನೇ ಖುದ್ದಾಗಿ ಬಂದಿದ್ದೇನೆ ಮೇಡಮ್.